ಹಾಯ್ ಎವ್ರಿವನ್, ನೀವಿನ್ನ ರನ್ ಲೌಡ್ ಸ್ಪೀಕರ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ನ ಪ್ರೆಸ್ ಮಾಡೋದನ್ನು ಮರಿಬೇಡಿ. ಇವತ್ತಿನ ನಮ್ಮ ಟಾಪಿಕ್ ಏನು ಅಂತಂದರೆ ಶ್ರೀಲಂಕಾದ ಫಾರಿನ್ ಕರೆನ್ಸಿ ಕ್ರಿಸಿಸ್ ಮತ್ತು ಅದು ಹೇಗೆ ಅಲ್ಲಿನ ಎಕನಾಮಿನ ಹಾಳು ಮಾಡ್ತಾ ಇದೆ ಅನ್ನೋದ್ರ ಬಗ್ಗೆ ಇರುತ್ತೆ. ಅಂದರೆ ಟೂರಿಸಮ್ ಕೊಲ್ಯಾಪ್ಸ್ ಆಗಿರೋದು, ಅಂದರೆ ಕುಸಿತಗೊಂಡಿರೋದು ಮತ್ತು ಲ್ಯಾಕ್ ಆಫ್ FDI. ನಮಗೆ ಗೊತ್ತಿರೋ ಹಾಗೆ FDI ಅಂದರೆ ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್. ಈ FDI ಕೊರತೆಯು ಫಾರಿನ್ ಕರೆನ್ಸಿಯನ್ನು ಗಳಿಸಿದ ಎಕನಾಮಿಕಲ್ ಸೆಕ್ಟರ್ಗಳನ್ನು ಜರ್ಜರಿತಗೊಳಿಸ್ತಾ ಇದೆ, ಅಂದರೆ ಹಾಳು ಮಾಡ್ತಾ ಇದೆ. ಶ್ರೀಲಂಕಾ 1948ರ ಕಂಟ್ರೀಸ್ ಫೈನಾನ್ಷಿಯಲ್ ಕ್ರಿಸಿಸ್ ನಂತರ ಎಕನಾಮಿಕ್ ಮೆಲ್ಟ್ಡೌನ್ನ ಹೆಚ್ಚಾಗಿ ಎದುರಿಸ್ತಾ ಬಂದಿದೆ. ಅದು ಬ್ರಿಟಿಷ್ ಎಂಪೈರ್ನಿಂದ ಸ್ವಾತಂತ್ರ್ಯ ಪಡೆದುಕೊಂಡ ನಂತರವೂ ಇದು ಹೀಗೆ ಕಂಟಿನ್ಯೂ ಆಗ್ತಾ ಇದೆ. ಮಾರ್ಚ್ 22ರಂದು ಅಲ್ಲಿನ ಗವರ್ನಮೆಂಟ್ ಎಲ್ಲ ಟ್ರೂಪ್ಸ್ ಅಂದರೆ ತನ್ನ ಪಡೆಗಳಿಗೆ ಆದೇಶ ಹೊರಡಿಸಿದ್ದಾರೆ. ಯಾಕಂದರೆ ಫ್ಯೂಯಲ್ಗಾಗಿ ಕ್ಯೂನಲ್ಲಿ ನಿಂತ ಮೋಟರಿಸ್ಟ್ಗಳು ಅಂದರೆ ವಾಹನ ಚಾಲಕರು ಅವ್ರ ಹತ್ರ ಎಲ್ಲ ಸ್ಪಾಂಟೇನಿಯಸ್ ಪ್ರೊಟೆಸ್ಟ್ ಸಂಭವಿಸಿದ್ರಿಂದ ಈ ವೈಲೆನ್ಸ್ ತಡೆಯೋದಕ್ಕಂತ ಈ ಆರ್ಡರನ್ನು ಶ್ರೀಲಂಕಾದ ಗೌರ್ಮೆಂಟ್ ನೀಡಿದೆ. ಈ ಎಕನಾಮಿಕ್ ಕ್ರಿಸಿಸ್ಸಿಂದ ಶ್ರೀಲಂಕಾದ ಸೆಂಟ್ರಲ್ ಗೌರ್ಮೆಂಟ್ ನೆರವಿಗಾಗಿ ಭಾರತ ಮತ್ತು ಚೀನಾ ಕಡೆಗೆ ವಾಲ್ತಾ ಇದೆ. ಏಕೆಂದರೆ ಅದು ದೇಶವನ್ನು ಈ ಆರ್ಥಿಕ ಬಿಕ್ಕಟ್ಟಿನಿಂದ ಹೊರತೆಗೆಯೋದಕ್ಕೆ ಮತ್ತು ಪಬ್ಲಿಕ್ ಟೆಂಪರ್ ಶಾಂತಗೊಳಿಸೋದಕ್ಕೆ ಪ್ರಯತ್ನ ಕೂಡ ಮಾಡ್ತಾ ಇದೆ. ಶ್ರೀಲಂಕಾದ ಎಕನಾಮಿಕ್ ಕ್ರಿಸಿಸ್ಗೆ ಮುಖ್ಯ ಕಾರಣ ಏನು ಅಂತಂದರೆ ಫಾರಿನ್ ಕರೆನ್ಸಿಯ ಕೊರತೆ. ಇದರಿಂದ ಎಸೆನ್ಷಿಯಲ್ ಐಟಮ್ಸ್ ಅಂದರೆ ಅಗತ್ಯ ವಸ್ತುಗಳ ಇಂಪೋರ್ಟ್ ಮಾಡೋದ್ರಲ್ಲಿ ಕೂಡ ಭಾರಿ ಕುಸಿತ ಅಂದರೆ ಕಡಿತಕ್ಕೆ ಕಾರಣ ಆಗ್ತಾ ಇದೆ. ಈ ಆರ್ಥಿಕ ಬಿಕ್ಕಟ್ಟಿನ ಬಗ್ಗೆ ಇನ್ನೂ ತಿಳ್ಕೊಳ್ಳೋ ಅಂಥ ವಿಷಯ ಏನಂತಂದರೆ ಶ್ರೀಲಂಕಾ ತನ್ನ ಇಂಪೋರ್ಟ್ಸ್ ಮೇಲೆ ಹೆಚ್ಚು ಡಿಪೆಂಡ್ ಆಗಿದೆ. ಇದು ಪೆಟ್ರೋಲಿಯಂ, ಫುಡ್, ಪೇಪರ್, ಶುಗರ್, ಲೆಂಟಿಲ್ಸ್, ಮೆಡಿಸಿನ್ಸ್ ಮತ್ತು ಟ್ರಾನ್ಸ್ಪೋರ್ಟೇಷನ್ ಇಕ್ವಿಪ್ಮೆಂಟ್ ಇನ್ನಿತರ ಎಸೆನ್ಷಿಯಲ್ ಐಟಮ್ಸ್ ಜೊತೆಗೆ ಇಂಪೋರ್ಟ್ ಮಾಡ್ಕೊಳ್ತಾ ಇದೆ. ಇಲ್ಲಿ ನಾವು ಲ್ಯಾಕ್ ಆಫ್ ಫಾರಿನ್ ಕರೆನ್ಸಿ ಅಂತ ಅಂದರೆ ಏನಂತ ಅರ್ಥ ಅಂತ ಮೊದಲು ತಿಳ್ಕೊಳ್ಬೇಕಾಗಿದೆ. ಅಂದರೆ ಆ ಒಂದು ಕಂಟ್ರಿ, ಯಾವುದೇ ಒಂದು ಕಂಟ್ರಿ ಬಳಿ ಎಸೆನ್ಷಿಯಲ್ ಐಟಮ್ಸ್ ಖರೀದಿ ಮಾಡಲಿಕ್ಕೆ ಅಥವಾ ಇಂಪೋರ್ಟ್ ಮಾಡಿಕೊಳ್ಳೋದಕ್ಕೆ ಹಣ ಇರೋದಿಲ್ಲ ಅಂತ ಅರ್ಥ. ಅಲ್ಲಿ ಅಂದರೆ ಶ್ರೀಲಂಕಾದಲ್ಲಿ ಇಂಪೋರ್ಟ್ಸ್ ಎಷ್ಟು ಎಸೆನ್ಷಿಯಲ್ ಆಗಿದೆ ಅಂತಂದರೆ ಅಲ್ಲಿನ ಗೌರ್ಮೆಂಟ್ ಮಿಲಿಯನ್ಸ್ ಆಫ್ ಸ್ಕೂಲ್ಸ್ ಸ್ಟೂಡೆಂಟ್ಗಳಿಗೆ ಎಕ್ಸಾಮಿನೇಷನ್ ಕ್ಯಾನ್ಸಲ್ ಮಾಡಬೇಕಾಯಿತು. ಯಾಕೆಂದರೆ ಇಟ್ ರ್ಯಾನ್ ಔಟ್ ಆಫ್ ದ ಪ್ರಿಂಟಿಂಗ್ ಪೇಪರ್. ನೆಸೆಸರಿ ಪೇಪರ್ ಮತ್ತು ಇಂಕನ್ನು ಇಂಪೋರ್ಟ್ ಮಾಡ್ಕೊಳ್ಳೋದಕ್ಕೆ ಪ್ರಿಂಟರ್ಗಳು ಫಾರಿನ್ ಎಕ್ಸ್ಚೇಂಜನ್ನು ಪಡೆಯೋದಕ್ಕೆ ಸಾಧ್ಯವಾಗದ ಕಾರಣ ಸ್ಕೂಲ್ ಪ್ರಿನ್ಸಿಪಲ್ಸ್ ಎಲ್ಲ ಎಕ್ಸಾಮಿನೇಷನ್ಸ್ ನಡೆಸಲು ಸಾಧ್ಯವಿಲ್ಲ ಅಂತ ದ ಡಿಪಾರ್ಟ್ಮೆಂಟ್ ಆಫ್ ಎಜುಕೇಷನ್ ಆಫ್ ವೆಸ್ಟರ್ನ್ ಪ್ರಾವಿನೆನ್ಸ್ ಮಾರ್ಚ್ 20ರಂದು ಹೇಳಿದ್ದಾರೆ. ಶ್ರೀಲಂಕಾದ ಈಗಿನ ಸಿಚುಯೇಷನ್ ಎಷ್ಟರ ಮಟ್ಟಿಗೆ ಕ್ರಿಟಿಕಲ್ ಆಗಿದೆ ಅಂತ ಅಂದರೆ ಗೌರ್ಮೆಂಟ್ ತನ್ನ ಓನ್ಲಿ ಫ್ಯೂಯಲ್ ರಿಫೈನರಿಯಲ್ಲಿ ಕ್ರೂಡ್ ಆಯಿಲ್ ಸ್ಟಾಕ್ ಖಾಲಿಯಾದ ಕಾರಣ ತನ್ನ ಎಲ್ಲ ಆಪರೇಷನ್ ಸಸ್ಪೆಂಡ್ ಮಾಡಬೇಕಾಗಿದೆ ಎಂದು ಪೆಟ್ರೋಲಿಯಂ ಜನರಲ್ ಎಂಪ್ಲಾಯೀಸ್ ಯೂನಿಯನ್ ಪ್ರೆಸಿಡೆಂಟ್ ಆಗಿರ್ತಕ್ಕಂಥ ಅಶೋಕ ರನ್ವಾಲಾ ಅವರು ರೂಟರ್ಸ್ಗೆ ಈ ರೀತಿಯಾಗಿ ರಿಪೋರ್ಟ್ ಮಾಡಿದ್ದಾರೆ. ಶ್ರೀಲಂಕಾದ ಆರ್ಥಿಕತೆಯು ಹಣದುಬ್ಬರದಿಂದ ಒದ್ದಾಡುವಂತಾಗಿದೆ. ಇದು ಕಳೆದ ತಿಂಗಳು 15.1% ಮುಟ್ಟಿತು ಮತ್ತು ಆಹಾರದ ಹಣದುಬ್ಬರ ಎಷ್ಟಾಗಿದೆ ಅಂತಂದರೆ 25.7%ಗೆ ಏರಿದೆ ಅಂತ ಗೌರ್ಮೆಂಟ್ನ ಡಾಟಾ ತೋರಿಸ್ತಾ ಇದೆ. ಇಲ್ಲಿ ಎಕ್ಸಾಂಪಲ್ ಕೊಡೋದಾದರೆ ಓವರ್ ದ ವೀಕೆಂಡ್ ಪ್ಯಾಕ್ ಆಫ್ 400 ಗ್ರಾಮ್ಸ್ ಇದೆ. ಈ ಪ್ಯಾಕ್ ಆಫ್ 400 ಗ್ರಾಮ್ಸ್ನ ಹಾಲಿನ ಬೆಲೆ $0.90 ಹೆಚ್ಚಾಗಿದೆ. ಮತ್ತು ಶ್ರೀಲಂಕಾದ ಎರಡನೇ ಅತಿ ದೊಡ್ಡ ಗ್ಯಾಸ್ ಸಪ್ಲೈಯರ್ ಆಗಿರ್ತಕ್ಕಂತಹ ಲಾಫ್ಸ್ ಗ್ಯಾಸ್ ಭಾನುವಾರ 12.5 kg ಸಿಲಿಂಡರ್ಗೆ $1,359 ಅಂದರೆ ಅಂದಾಜು $4.94 ಬೆಲೆ ಹೆಚ್ಚಿದೆ ಅಂತ ಕಂಪನಿಯು ರಿಲೀಸ್ ಮಾಡಿದ ಸ್ಟೇಟ್ಮೆಂಟ್ ಒಂದರಲ್ಲಿ ತಿಳಿಸಿದೆ. ಈ ಎಲ್ಲ ಹಣದುಬ್ಬರದಿಂದ ಸಿಟ್ಟಿಗೆದ್ದಿರತಕ್ಕಂತಹ ಅಲ್ಲಿನ ಜನ ಸೋಮವಾರ ಕ್ಯಾಪಿಟಲ್ ಸಿಟಿ ಆಗಿರತಕ್ಕಂತಹ ಕೊಲಂಬೋದಲ್ಲಿ ಬ್ಯುಸಿ ಸ್ಟ್ರೀಟನ್ನು ನಿರ್ಬಂಧಗೊಳಿಸಿದ್ದಾರೆ. ಶಾರ್ಟ್ ಸಪ್ಲೈ ಆಫ್ ಕೆರೋಸಿನ್ ಆಯಿಲ್ಗಾಗಿ ಗೌರ್ಮೆಂಟ್ ವಿರುದ್ಧ ಅಸಮಾಧಾನಗೊಂಡಿದ್ದಾರೆ. ಡ್ರಾಪ್ ಇನ್ ಟೂರಿಸಮ್ ಮತ್ತು FDI ಅಂದರೆ ಈಗ ಶ್ರೀಲಂಕಾ ವಿಟ್ನೆಸ್ ಮಾಡ್ತಿರೋಂತಹ ಎಕನಾಮಿಕ್ ಟರ್ಮಾಯಿಲ್ಗೆ ಕಾರಣ ಆಗಿರೋದು ಶಾರ್ಟೇಜ್ ಆಫ್ ಫಾರಿನ್ ಕರೆನ್ಸಿ ಅಥವಾ ಬ್ಯಾಲೆನ್ಸ್ ಆಫ್ ಪೇಮೆಂಟ್ಸ್ BOP. ಇದನ್ನು ಅರ್ಥ ಆಗೋ ರೀತಿಯಲ್ಲಿ ಹೇಳೋದಾದರೆ BOP ಇದು ಒಂದು ಪರ್ಟಿಕ್ಯುಲರ್ ಪೀರಿಯಡ್ ಆಫ್ ಟೈಮ್ನಲ್ಲಿ ಒಂದು ಕಂಟ್ರಿಯನ್ನು ಪ್ರವೇಶಿಸ್ತಕ್ಕಂಥ ಹಣ ಅಂದರೆ ಎಂಟ್ರಿ ಆಗಿರ್ತಕ್ಕಂಥ ಹಣ. ಅಟ್ ದ ಸೇಮ್ ಟೈಮ್ ಅಂದರೆ ಅದೇ ಪೀರಿಯಡ್ನಲ್ಲಿ ಕಂಟ್ರಿಯನ್ನು ತೊರೆದ ಅಂದರೆ ಹೊರಹೋದಂಥ ಎಲ್ಲ ಹಣದ ನಡುವಿನ ಡಿಫ್ರೆನ್ಸ್ ಆಗಿರುತ್ತೆ. ಕಳೆದ ವಾರ ರಾಷ್ಟ್ರವನ್ನು ಉದ್ದೇಶಿಸಿ ಮಾತನಾಡಿದ ಭಾಷಣದಲ್ಲಿ ಅಂದರೆ ಪ್ರೈಮ್ ಮಿನಿಸ್ಟರ್ ಮಹಿಂದ ರಾಜಪಕ್ಸೆ ಅವರು ದೇಶವು $10 ಬಿಲಿಯನ್ ವ್ಯಾಪಾರ ಕೊರತೆಯನ್ನು ಹೊಂದಿರುತ್ತೆ ಅಂತ ಒಪ್ಪಿಕೊಂಡ್ರು. ಅಂದರೆ ಕಳೆದ ವರ್ಷ ಶ್ರೀಲಂಕಾ ಎಕ್ಸ್ಪೋರ್ಟ್ ಮಾಡಿದ್ದಕ್ಕಿಂತ ಹೆಚ್ಚಾಗಿ
ಇಂಪೋರ್ಟ್ ಮಾಡಿಕೊಂಡಿದೆ. ಸೊ ದ ಔಟ್ಫ್ಲೋ ಆಫ್ ದ ಮನಿ ಈಸ್ ಮೋರ್ ದನ್ ದ ಇನ್ಫ್ಲೋ. ಇದು ಓವರ್ ದ ಇಯರ್ಸ್ ಫಾರಿನ್ ಕರೆನ್ಸಿ ಬಿಕ್ಕಟ್ಟಿಗೆ ಕಾರಣವಾಗ್ತಾ ಇದೆ. ಇದಕ್ಕೊಂದು ಪ್ರಮುಖ ಕಾರಣ ಏನಂತ ಹೇಳೋದಾದರೆ ಕೊಲೆಪ್ಸ್ ಆಫ್ ದ ಟೂರಿಸಮ್ ಇಂಡಸ್ಟ್ರಿ ಇನ್ ದ ಕಂಟ್ರಿ. ಶ್ರೀಲಂಕಾದಲ್ಲಿ ಟೂರಿಸಮ್ ಇಂಡಸ್ಟ್ರಿ ಇವಾಗ ಕುಸಿತ ಕಾಣ್ತಾ ಇದೆ. ಇದು ತನ್ನ ಒಟ್ಟು GDP ಅಂದರೆ ಗ್ರಾಸ್ ಡೊಮೆಸ್ಟಿಕ್ ಪ್ರಾಡಕ್ಟ್ ಇದಕ್ಕೆ ಸುಮಾರು 10% ಕಾಂಟ್ರಿಬ್ಯೂಟ್ ಕೊಡುಗೆ ನೀಡ್ತಾ ಇತ್ತು. 2019ರಲ್ಲಿ ಕೊಲಂಬೋದಲ್ಲಿ ನಡೆದಂತಹ ಸೀರಿಯಲ್ ಬಾಂಬ್ ಬ್ಲಾಸ್ಟ್ ನಂತರ ಟೂರಿಸಮ್ ಕೊಲ್ಯಾಪ್ಸ್ ಆಗ್ತಿದೆ. ಮತ್ತು ಇನ್ನೂ ಒಂದು ಕಾರಣ ಹೇಳೋದಾದರೆ COVID-19 ಪ್ಯಾಂಡಮಿಕ್ ಅದನ್ನು ಇನ್ನೂ ಹೆಚ್ಚು ವರ್ಸ್ ಮಾಡಿದೆ ಅಂತಲೇ ಹೇಳ್ಬೋದು. ಪರಿಣಾಮವಾಗಿ ಫಾರಿನ್ ಕರೆನ್ಸಿಯನ್ನು ಗಳಿಸಿದ ಸೆಕ್ಟರ್ಸ್ ಆಫ್ ದ ಎಕಾನಮಿ ಧ್ವಂಸಗೊಂಡಿತ್ತು. ಫಾರಿನ್ ಕರೆನ್ಸಿಯ ಇನ್ಫ್ಲೋ ರಿಡ್ಯೂಸ್ ಆಗೋದಕ್ಕೆ ಇದೇ ಕಾರಣ ಅಂತಲೂ ಹೇಳ್ಬೋದು. ಆ ಹಣವನ್ನು ಇಂಪೋರ್ಟ್ ಟ್ರಾನ್ಸಾಕ್ಷನ್ಸ್ಗೆ ಬಳಸಲಾಗ್ತಾ ಇತ್ತು. ಶ್ರೀಲಂಕಾದ ಮೇಜರ್ ಎಕ್ಸ್ಪೋರ್ಟ್ ಡೆಸ್ಟಿನೇಷನ್ಸ್ಗಳಾದ ಚೈನಾ ಮತ್ತು ಕಂಟ್ರೀಸ್ ಆಫ್ ದ ಯುರೋಪಿಯನ್ ಯೂನಿಯನ್ ಸಹ COVID-19 ಕಾರಣದಿಂದ ವ್ಯಾಪಾರದಲ್ಲಿ ಸಮಸ್ಯೆಗಳನ್ನು ಹೊಂದಿತ್ತು. ಇದರಿಂದಾಗಿ ಶ್ರೀಲಂಕಾದ ಫಾರಿನ್ ಎಕ್ಸ್ಚೇಂಜ್ ಅರ್ನಿಂಗ್ಸ್ ಕೂಡ ಕಡಿಮೆ ಆಯಿತು. ಇನ್ನೊಂದು ಫ್ಯಾಕ್ಟರ್ ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ FDIಗೆ ಸಂಬಂಧಪಡ್ತಾ ಇದೆ. ಅಕಾರ್ಡಿಂಗ್ ಟು ಗೌರ್ಮೆಂಟ್ ಡಾಟಾ ಶ್ರೀಲಂಕಾದ FDI 2020ಯಲ್ಲಿ $548 ಮಿಲಿಯನ್ ಇಳಿದಿದೆ. 2019ರಲ್ಲಿ $793 ಮಿಲಿಯನ್ ಮತ್ತು 2018ರಲ್ಲಿ $1.6 ಬಿಲಿಯನ್ ಹೋಲಿಸಿದಾಗ ಒಂದು ದೇಶಕ್ಕೆ FDI ಈ ರೀತಿ ಕುಸಿದ್ರೆ ಅದರ ಮೀಸಲುಗಳಲ್ಲಿರುವಂತಹ ಫಾರಿನ್ ಕರೆನ್ಸಿ ಕುಸಿತಾ ಹೋಗುತ್ತೆ. ಅಡಿಷ್ನಲಿ ಶ್ರೀಲಂಕಾ ಇಂಟರ್ನ್ಯಾಷನಲ್ ಮಾನಿಟರಿ ಫಂಡ್ ಅಂದರೆ IMFನಿಂದ ಲೋನ್ ಪಡೆಯೋದಕ್ಕೂ ಸಹ ನಿರಾಕರಿಸ್ತಾ ಇದೆ. ಸೆಂಟ್ರಲ್ ಬ್ಯಾಂಕ್ನ ಗವರ್ನರ್ ಅಜಿತ್ ನಿವಾಡ್ ಕ್ಯಾಬ್ರಲ್ ಅವರು ಜನವರಿಯಲ್ಲಿ ರಿಪೋರ್ಟರ್ಸ್ ಜೊತೆಗೆ ಮಾತನಾಡುತ್ತಾ IMF ಒಂದು ಮ್ಯಾಜಿಸ್ಟಿಕ್ ಏನಲ್ಲ, ಈ ಹಂತದಲ್ಲಿ IMFಗೆ ಹೋಗೋದಕ್ಕಿಂತ ಇತರ ಅಲ್ಟರ್ನೇಟಿವ್ಸ್ ಬೆಟರ್ ಅಂತ ಹೇಳಿದರು. ಕ್ಯಾಬ್ರಲ್ ಅವರು ಅಲ್ಟರ್ನೇಟಿವ್ ಅಂತ ಚೀನಾದ ಬಗ್ಗೆ ಇಂಡೈರೆಕ್ಟ್ ಆಗಿ ಹೇಳಿದರು ಅಂತ ಗೊತ್ತಾಗುತ್ತೆ. ರೀಪೇಮೆಂಟ್ಸ್ ಮಾಡಲು ಚೀನಾ ಶ್ರೀಲಂಕಾಗೆ ಅಸಿಸ್ಟ್ ಮಾಡ್ತಾ ಇದೆ. ಲಾಸ್ಟ್ 2 ಡಿಕೇಡ್ಗಳಲ್ಲಿ ಚೀನಾ ಶ್ರೀಲಂಕಾಗೆ ಒಂದು ಲಾರ್ಜೆಸ್ಟ್ ಬೈಲ್ಯಾಟ್ರಲ್ ಲೆಂಡರ್ ಮತ್ತು FDI ಪ್ರೊವೈಡರ್ ಕೂಡ ಆಗಿದೆ. ಅದರ ನಂತರ ಸಾಲವು ಈಗ $2 ಬಿಲಿಯನ್ ಹೆಚ್ಚಾಗಿದೆ ಮತ್ತು 2002ರಲ್ಲಿನೇ ಅದನ್ನು ಪೇಮ್ ಕೂಡ ಮಾಡಬೇಕಾಗಿದೆ. ಇನ್ ಸಮರಿ ಶ್ರೀಲಂಕಾ ಇಸ್ ಫೇಸಿಂಗ್ ಫಾರಿನ್ ಕರೆನ್ಸಿ ಕ್ರಂಚ್. ಇದು ಎಸೆನ್ಷಿಯಲ್ ಐಟಮ್ಸ್ ಇಂಪೋರ್ಟ್ ಮಾಡಿಕೊಳ್ಳುವ ಎಬಿಲಿಟಿಯನ್ನು ಸಿವಿಯರ್ಲಿ ಡ್ಯಾಮೇಜ್ ಮಾಡ್ತಾ ಬಂದಿದೆ. ಈ ಬಿಕ್ಕಟ್ಟಿನ ರೂಟ್ಸ್ ಟೂರಿಸಮ್ ಇಂಡಸ್ಟ್ರಿಯ ರೀಸೆಂಟ್ ಫೇಲ್ಯೂರ್ ಅಂತ ಹೇಳ್ಬೋದು. ಸಾಕಷ್ಟು FDI ಕಲೆಕ್ಟ್ ಮಾಡುವಲ್ಲಿ ವಿಫಲತೆ ಮತ್ತು ಈ ಕಾರಣದಿಂದ IMFನಿಂದ ಸಾಲ ಪಡೆಯಲು ಶ್ರೀಲಂಕಾ ನಿರಾಕರಿಸ್ತಾ ಇದೆ ಅಂತ ಗೊತ್ತಾಗುತ್ತೆ. ವಾಟ್ ಈಸ್ ದ ಶ್ರೀಲಂಕಾ ಡೂಯಿಂಗ್ ಅಬೌಟ್ ಇಟ್ ಅಂದರೆ ಈ ಪರಿಸ್ಥಿತಿ ಫೇಸ್ ಮಾಡುತ್ತಿರೋಂತಹ ಶ್ರೀಲಂಕಾ ಇವಾಗ ಏನು ಮಾಡ್ತಾ ಇರ್ಬೋದು ಅಂತ ಪ್ರಶ್ನೆ ನಮಗೆ ಬಂದರೆ ಶ್ರೀಲಂಕಾ ಸಹಾಯಕ್ಕಾಗಿ ಚೈನಾ ಮತ್ತು ಭಾರತದ ಕಡೆ ತಿರುಗ್ತಾ ಇದೆ. ನಾನು ಮೊದಲೇ ಹೇಳಿದ್ದೆ ಈ ವಿಷಯನ. ಅಂದರೆ ಶ್ರೀಲಂಕಾದಿಂದ $2.5 ಬಿಲಿಯನ್ ಲೋನಿನ ರಿಕ್ವೆಸ್ಟನ್ನು ಚೀನಾ ಆಲ್ರೆಡಿ ಕನ್ಸಿಡರ್ ಮಾಡಿದೆ ಅಂತ ರಿಪೋರ್ಟ್ಗಳು ನೀಡಿವೆ. ಭಾರತ ಕೂಡ ತನ್ನ ನೆರೆಯ ರಾಷ್ಟ್ರವಾದ ಶ್ರೀಲಂಕಾಗೆ ನೆರವು ನೀಡಲು ಮುಂದಾಗಿದೆ. ಕಳೆದ ವಾರ ಫೈನಾನ್ಸ್ ಮಿನಿಸ್ಟರ್ ಬಸಿಲ್ ರಾಜಪಕ್ಸೆ ಡೆಲ್ಲಿಗೆ ಭೇಟಿ ನೀಡಿದಾಗ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಮತ್ತು ಶ್ರೀಲಂಕಾ ಗೌರ್ಮೆಂಟ್ ಅಗ್ರಿಮೆಂಟ್ ಆಗಿರೋದು ಒಪ್ಪಿದ್ದಾರೆ ಮತ್ತು ಭಾರತವು ಶ್ರೀಲಂಕಾ ಗೌರ್ಮೆಂಟ್ಗೆ $1 ಬಿಲಿಯನ್ ಸಾಲ ಸೌಲಭ್ಯ ವಿಸ್ತರಿಸೋದಕ್ಕೆ ಒಪ್ಪಿಕೊಂಡಿದ್ದಾರೆ. ಇದು ಜನರಿಗೆ ಆಹಾರ, ಮೆಡಿಸಿನ್ಸ್ ಮತ್ತು ಇತರ ಎಸೆನ್ಷಿಯಲ್ ಐಟಮ್ಸ್ ಕಮೋಡಿಟೀಸ್ ಒದಗಿಸ್ತದೆ. ನೆರೆಹೊರೆ ಮೊದಲು ಭಾರತ ಶ್ರೀಲಂಕಾದೊಂದಿಗೆ ನಿಂತೇ ನಿಲ್ಲುತ್ತೆ ಎಂದು ಎಕ್ಸ್ಟರ್ನಲ್ ಅಫೇರ್ಸ್ ಮಿನಿಸ್ಟರ್ ಆದಂತಹ S ಜೈಶಂಕರ್ ಅವರು ಟ್ವೀಟ್ ಮಾಡಿದ್ದಾರೆ. ಫೈನಲಿ ಶ್ರೀಲಂಕಾ IMFನಿಂದ ಸಹಾಯವನ್ನು ಕೋರಲು ಮನಸ್ಸು ಮಾಡಿದೆ. IMF ಸ್ಪೋಕ್ಸ್ಮ್ಯಾನ್ ಗೆರ್ರಿ ರೈಸ್ ಲಾಸ್ಟ್ ವೀಕ್ ಅವರು ಏಪ್ರಿಲ್ನಲ್ಲಿ ವಾಷಿಂಗ್ಟನ್ನಲ್ಲಿ ಫೈನಾನ್ಸ್ ಮಿನಿಸ್ಟರ್ಸ್ಗಳ ಜೊತೆ ಸೇರಿದಂತೆ ಶ್ರೀಲಂಕಾಗೆ ನಾವು ಹೇಗೆ ಬೆಟರ್ ವೇನಲ್ಲಿ ಸಹಾಯ ಮಾಡ್ಬೋದು ಎಂಬುದನ್ನು ಕೂಡ ಅಥಾರಿಟೀಸ್ ಜೊತೆ ಡಿಸ್ಕಸ್ ಮಾಡ್ತೇವೆ ಅಂತ ರೀಟರ್ಸ್ಗೆ ರಿಪೋರ್ಟ್ ಮಾಡಿದ್ದಾರೆ. ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್, ಕಮೆಂಟ್ ಮತ್ತು ಶೇರ್ ಮಾಡೋದನ್ನು ಮರಿಬೇಡಿ.